it's easy. No benefit. It's only addiction. ಹಲೋ, ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಬೆರಳು ಹೇಗೆ ಕಟ್ ಮಾಡುವುದು ಅಂತ ಹೊಸ ವಿಡಿಯೋ. ಬೆರಳು ಕಟ್ಟು ಮಾಡುವ ವಿಧಾನ. ಮೊದಲು ಈಗ ಚಾಕು ಈಗ ಹಾಕೊಂಡು ಈಗ ಹೊಡೆಯಬೇಕು. ಹೀಗೆ ಹಾಕಿ ಮಧ್ಯದಲ್ಲಿ ಬೆರಳು ಇಡಬೇಕು. 1 2 3 ಪಕ್ಕದಲ್ಲಿ ರಕ್ತ ಬಂದ ಮೇಲೆ ಇನ್ನೊಂದು ಬೆರಳಿಗೆ ಮುಂದೆ ಇಟ್ಟು ಸ್ಟಾರ್ಟ್ ಮಾಡೋದು. 1 2 3 4 5 ಮಧ್ಯೆ ಬೆರಳಿಡಮ್ಮ. ನೋಡಿ, ಎಲ್ಲರೂ ನೋಡಿ. ರಕ್ಷಿತಾ ಶೆಟ್ಟಿಯಿಂದ ನಾನು ಕನ್ನಡ ಕಲಿತೆ. ನೋಡಿ ನೋಡಿ ಹೇಗೆ ಮಾಡುವುದು ನೋಡಿ. ಎಷ್ಟೆಲ್ಲ ಬೆತ್ತಲೆ ಕುಂತಲೆ ಹಂಚಿ ಮುಂಚಿ ಮುಂಚಿ ನೋಡಿ ನೋಡಿ ಯಾವ ರೀತಿ ಇದು ಅಡಿಕೆ ಓಪನ್ ಆಯ್ತು ನೋಡಿ. ರಕ್ಷಿತಾ ಶೆಟ್ಟಿ ಗೊತ್ತಾಚೆ ಕಾಮೆಂಟ್ ನೋಡಿ. ಇವಳು ಒಂದು ನೋಡಿ 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 ಎಂಚೆ ಮಾರ ಇದೆ ನೋಡಿ. ನಮ್ಮ ಉಡುಪಿಯಲ್ಲಿ ಅಡಿಕೆ ಕಟ್ಟು ಮಾಡುವುದು ನೀವು ನೋಡಿದರೆ ಸಾಕು. ಶಿವಪ್ಪ ಸಮೋತ್ರ ಅಡಿಕೆ ಓಪನ್ ಮಾಡಿದ್ರೆ ಸಾಕು, ಅದು ಅಷ್ಟು ಚೆನ್ನಾಗಿ ಅಡಿಕೆ ಬರುವುದು. ನೋಡಿ, ಇದೇ ಬೆರಳು ಕಟ್ಟು ಮಾಡುವ ವಿಧಾನ. ವೆರಿ ಶಾರ್ಪ್ ನೈಫ್. ಇದಕ್ಕೆ ಫಸ್ಟ್ ಏಡ್ ಜೊತೆಯಲ್ಲಿ ಇಟ್ಟುಕೊಂಡು ಕಟ್ ಮಾಡಬೇಕು. ಕಾಟನ್ ಮತ್ತೆ ಪೌಡರ್, ಬೋರಿಂಗ್ ಪೌಡರ್, ಕಾಟನ್, ಒಂದು ಆಂಬುಲೆನ್ಸ್. ನೋಡಿ 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 ಯಾವ ರೀತಿಯಲ್ಲಿ ಕಟ್ಟು ಮಾಡುವುದು ಎಲ್ಲರೂ ಕಲಿಯಬೇಕು ನೀವು. ಈ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಈ ಕಟ್ಟು ಮಾಡುವುದು ಯಾರಿಗೂ ಗೊತ್ತಿಲ್ಲ. ನನಗೆ ಮಾತ್ರ ಗೊತ್ತಿರೋದು ನಾವು ಉಡುಪಿಯಲ್ಲಿ ಹೀಗೆ ಮಾಡುವುದು. ನೋಡಿದ್ದೀರಾ? ನೋಡಿ ನೋಡಿ ನೋಡಿ. ಉಲ್ಟಾ ಕಟ್ ಮಾಡಬೇಕು. ಶಾರ್ಪ್ನೆಸ್ ಮೇಲೆ ಇರಬೇಕು. ಚಾಕು ಉಲ್ಟನಲ್ಲಿ ಉಲ್ಟಾ ಮಾಡಿ ಕಟ್ ಮಾಡಬೇಕು. ನಾವು ಉಡುಪಿಯಲ್ಲಿ ಹಾಗೇ ಮಾಡುವುದು. Keep your finger down. No, it's dangerous. If it slips. ಇಲ್ಲ, ಹಾಗೆ ಮಾಡುವುದು. ಅಂಕಲ್, ನೀವು ಮಂಗಳೂರಿನವರು, ಇವಳು ಉಡುಪಿಯವಳು. ಹೋಯ್ತು, ಒಂದು ಪೀಸ್ ಎಗರು ಹೋಯ್ತು, ಇನ್ನೊಂದು ಪೀಸ್ ಆ ಕಡೆ ಎಗರು ಹೋಯ್ತು. ಕೊನೆಗೆ ಉಳಿಯುವುದು ವುಡ್ ಅಂಡ್ ನೈಫು ಅಷ್ಟೇ. ಚಿಪ್ಪು ಮಾತ್ರ. ಆ ಚಿಪ್ಪನ್ನು ತಗೊಂಡು ನೀವು ಬೆಂಕಿಗೆ ಹಾಕಿ ನೀರು ಕಾಯಿಸಬಹುದು. ಅಡಿಕೆ ಹೀಗೆ ಹಾಗೆ ಹೀಗೆ ನೋಡಿ ನೋಡಿ
ನೋಡಿ ನೀನು ಎಲ್ಲ ಕಡೆನೂ ಅಡಿಕೆ ನೋಡಿ. ನೋಡಿ, ಇಲ್ಲಿ ಒಂದು ಪೀಸ್ ಮಾಡಬೇಕು, ಅಲ್ಲಿ ಒಂದು ಪೀಸ್ ಮಾಡಬೇಕು. ನಮ್ಮ ಉಡುಪಿಯಲ್ಲಿ ನಾವು ಹೀಗೆ ಮಾಡುವುದು ನಿನಗೆ ಗೊತ್ತಾ? ಗೊತ್ತಿಲ್ಲಲ್ಲ? ಈಗ ನಾವು ಉಡುಪಿಯಲ್ಲಿ ಅಡಿಕೆ ಕಟ್ಟು ಮಾಡುವುದು ಹೀಗೆ. ನೋಡಿ, ಒಡೆದಳು ಇಲ್ಲಿ ಮಿಕ್ಕಿರೋದು ಇದು ಒಂದೇ ಮರ. ನೋಡಿ ನೋಡಿ ನೋಡಿ, ಈಗ ಹೊಡಿತಾಳೆ ನೋಡಿ. ಈಗ ಹೊಡಿಯಮ್ಮ ಹೊಡಿಯಮ್ಮ. ಕನ್ನಡಕ ಹಾಕಲ್ಲದಿದ್ದರೆ ಆ ಉಡ್ಡುನು ಕಟ್ಟ ಆಗ್ತದೆ. I learned from that Rakshita. I understand. Style of talking. ನೋಡಿ ನೋಡಿ ನೋಡಿ, ಒಂದು ಫುಲ್ಲು ಅಡಿಕೆಯಿಂದ. The news reader, no? Journalist? No, she came for Big Boss. Speaking all this nonsense. ನೋಡಿ ನೋಡಿ ನೋಡಿ, ಹೋಯ್ತು ಅದು ಪೀಸ್. ನೋಡಿ, ಕೊನೆಗೆ ಅದು ಕ್ಲೀನ್ ಮಾಡುವುದು ಯಾರು? ನಿಮ್ಮ ಅಪ್ಪ ಮಾಡ್ತಾರ? ಕೊನೆಗೆ ಒಂದು ಫುಲ್ಲು ಅಡಿಕೆಯಿಂದ ಉಳಿದಿರುವುದು ಬರೀ 10 ಗ್ರಾಮು ಅಷ್ಟೇ. ಎಲ್ಲ ಆರಿ ಹೋಯ್ತು. ನೋಡಿ, ಇದು ಮಾಡುವಾಗ ಕೈಗೆ ಚಿನ್ನದ ಬಳೆ ಹಾಕಿ ಮಾಡಬೇಕು. ನೋಡಿ ನೋಡಿ, ಅವಳ ಬೆರಳಿಗೆ ನೇಲ್ಸ್ ನೋಡಿ, ನೇಲ್ಸ್ ನೋಡಿ, ಎರಡು ಚಾಕು ತಗೊಂಡು ಮಾಡಬೇಕು.